ನಮಸ್ಕಾರ ಸ್ನೇಹಿತರೆ, ಅಂಬಿ ಟೆಕ್ ಚಾನಲ್ನ ಇನ್ನೊಂದು ಹೊಸ ವಿಶೇಷವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿಯ ಯೋಜನೆ ಈಗ 17ನೇ ಕಂತಿನ ಅಮೌಂಟ್ ಈಗ ಸುಮಾರು ಜನಕ್ಕೆ ಬಂದಾಗಿದೆ. ಆದರೆ ಇನ್ನೂ ಸಾಕಷ್ಟು ಜನರಿಗೆ ಬಂದಿಲ್ಲ. ಯಾಕಂದರೆ ಈಗ ಬರ್ತಿರೋ ಕಮೆಂಟ್ಸಲ್ಲಿ 90% ಕಮೆಂಟ್ಸ್ ಏನಿದೆ ಅಂದರೆ 17ನೇ ಕಂತಿನ ಅಮೌಂಟ್ ಬಂದಿಲ್ಲ. ಸೊ ಈಗ ಸಾಕಷ್ಟು ಜನರಿಗೆ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ 50ರಿಂದ 60% ಜನರಿಗೆ ಈಗ ಸಮೀಕ್ಷೆ ನೋಡೋ ಪ್ರಕಾರ 50ರಿಂದ 60% ಜನರಿಗೆ ಈಗ 17ನೇ ಕಂತಿನ ಅಮೌಂಟ್ ಮಾತ್ರ ಬಂದಿದೆ. ಇನ್ನು ಬಾಕಿ 30ರಿಂದ 40% ಜನರಿಗೆ 17ನೇ ಕಂತಿನ ಅಮೌಂಟ್ ಬಂದಿಲ್ಲ ಅಂತ ಕಮೆಂಟ್ಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿ ಏನಂತ ನಿಮಗೆ ಇದೇ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ವಿಡಿಯೋನ ನೀವು ಓಡಿಸಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಸರಿಯಾಗಿ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಸೊ ನನಗೆ ಯಾವುದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಗುತ್ತೋ, ಯಾವಾಗ ನನಗೆ ಪಕ್ಕ ಮಾಹಿತಿ ಸಿಗುತ್ತೋ ಆವಾಗ ಮಾತ್ರ ನಾನು ವೀಡಿಯೋ ಮಾಡ್ತೀನಿ. ಇಲ್ಲಾಂದ್ರೆ ನಾನು ವೀಡಿಯೋ ಮಾಡಿ ನಿಮ್ಮ ಟೈಮು ಅಥವಾ ನನ್ನ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಸಿಕ್ಕಿರೋ ಪಕ್ಕ ಮಾಹಿತಿ ಹೇಳೋದಕ್ಕೋಸ್ಕರ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಹಾಗೆ ಇದ್ರ ಜೊತೆಗೆ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಗ್ಯಾರಂಟಿ ಪಕ್ಕ ಮಾಹಿತಿ ನಮ್ಮ ಚಾನಲಲ್ಲಿ ಮಾತ್ರ ಸಿಗುತ್ತೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಏನಾದರೂ ಕಮೆಂಟ್ ಇದ್ದರೆ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ 17ನೇ ಕಂತಿನ ಅಮೌಂಟ್ ಈಗ ಸಾಕಷ್ಟು ಜನರಿಗೆ ಬಂದಿಲ್ಲ. ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಚರ್ಚೆನೇ ಮಾಡಿಲ್ಲ. ಯಾಕೆಂದರೆ ಸುಮಾರು ಜನ ಅವರಿಗೆ ಪ್ರಶ್ನೆ ಕೂಡ ಮಾಡಿದರು, 17ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಅವ್ರು ಹೇಳಿದರೆ 18ನೇ ಕಂತಿನ ಅಮೌಂಟ್ ಆಲ್ರೆಡಿ ನಾವು ಈಗ DBT ಮುಖಾಂತರ ಟ್ರಾನ್ಸ್ಫರ್ ಮಾಡಿದ್ದೀವಿ, ತುಂಬ ಜನರಿಗೆ ಅಕೌಂಟ್ಗೆ ಬಂದಿದೆ. ಸೊ ಅವರು ಬಂದಿದೆ ಅಂತ ತುಂಬ ಜನ ಕೂಡ ನಮಗೆ ಹೇಳಿದ್ದಾರೆ. ಸೊ ಅವರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಇದ್ರ ಬಗ್ಗೆ ಮಾತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು. ಆದರೆ ಇದ್ರ ಜೊತೆಗೆ ಮತ್ತೊಂದು ಡೈರೆಕ್ಟಾಗಿ ಏನು ಹೇಳಿದ್ರು ಅಂದರೆ, ಅವರು ಡೈರೆಕ್ಟಾಗಿ ಮಾತಾಡಿದ್ದು 18 ಮತ್ತು 19ನೇ ಕಂತಿನ ಅಮೌಂಟ್ ಬಗ್ಗೆ. ಇದನ್ನು ಯಾವಾಗ ಬಿಡುಗಡೆ ಮಾಡ್ತೀನಿ ಅದನ್ನು ಡೈರೆಕ್ಟಾಗಿ ಹೇಳಿದ್ರು. ಆದರೆ 17ನೇ ಕಂತಿನ ಅಮೌಂಟ್ ಬಗ್ಗೆ ಜಾಸ್ತಿ ಮಾಹಿತಿನೇ ಹೇಳಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಿಮ್ಮ ಕಮೆಂಟ್ ಸೆಕ್ಷನ್ ತುಂಬ ಇಂಪಾರ್ಟೆಂಟ್. ಯಾರೆಲ್ಲ 17ನೇ ಕಂತಿನ ಅಮೌಂಟ್ ಬಂದಿಲ್ಲ ಅವರು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಯಾಕೆಂದರೆ ನಿಮ್ಮ ಧ್ವನಿ ಏನಿದೆ, ಸೊ ನಿಮ್ಮ ಅನಿಸಿಕೆಗಳು ಏನಿರುತ್ತೆ ಅದು ಈಗ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮ ಕಮೆಂಟ್ಸ್ಗಳಿಂದಲೇ ತುಂಬ ಜನರಿಗೆ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಕಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ಸೊ ಈಗ ಇದರ ಜೊತೆಗೆ 17ನೇ ಕಂತಿನ ಅಮೌಂಟಿನ ಬಂದಿಲ್ಲ. ಅಷ್ಟರಲ್ಲಿ ಅವರು 18 ಮತ್ತು 19ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅದರ ಬಗ್ಗೆ ಕೂಡ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಯಾವಾಗ ಬರುತ್ತೆ ಈಗ 18ನೇ ಕಂತಿನ ಅಮೌಂಟ್ ಮತ್ತು 19ನೇ ಕಂತಿನ ಅಮೌಂಟ್ ಅಂತ. ಸೊ ಈಗ 18ನೇ ಕಂತಿನ ಅಮೌಂಟ್ ಈಗ ಏನಾಗಿತ್ತು ಅಂದರೆ, ಇದೇ ತಿಂಗಳು ಯುಗಾದಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡ್ತೀವಿ. ಸೊ 18ನೇ ಕಂತು ಏನಿದೆ ಯುಗಾದಿ ಒಳಗಡೆ ಅಕೌಂಟಿಗೆ ಹಾಕ್ತೀನಿ ಅಂತ ಇದ್ದರು. ಆದರೆ ನಿಮಗೆ ಗೊತ್ತಿರೋ ಹಾಗೆ ನಾನು ಮೊದಲೇ ಒಂದು ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಒಂದು ಯೋಜನೆಗೆ 5,000 ಕೋಟಿ ರೂಪಾಯಿ ಮಾತ್ರ ಅವರು ಖರ್ಚು ಮಾಡ್ಬೋದು. ಅದಕ್ಕೆ ಜಾಸ್ತಿ ಖರ್ಚು ಮಾಡೋದಕ್ಕೆ ಅವರಿಗೂ ಈಗ ಪರ್ಮಿಷನ್ ಇರೋದಿಲ್ಲ. ಯಾಕಂದರೆ ಈಗ ಆಲ್ರೆಡಿ 17ನೇ ಕಂತಿನ ಅಮೌಂಟ್ ಇದೇ ತಿಂಗಳು ಹಾಕಿದ್ದಾರೆ ಅಂದರೆ, ಸೊ ಪ್ರತಿ ಸಲನೂ ಒಂದು ಕಂತು ಬಿಡೋದಕ್ಕೆ, ಅಂದರೆ ಈಗ ಒಂದು ಕಂತು ಗೃಹಲಕ್ಷ್ಮಿ ಅಮೌಂಟ್ ಬಿಡೋದಕ್ಕೆ ಅವರಿಗೆ ಬೇಕಾಗುತ್ತೆ ಸುಮಾರು 2,500 ಕೋಟಿ. ಸೊ ಈಗ ಅವರು ಆಲ್ರೆಡಿ 17 ಕಂತಿನ ಅಮೌಂಟ್ ಬಿಡುಗಡೆ ಮಾಡಿದ್ದಕ್ಕೆ ಇಲ್ಲಿ 5,000 ಕೋಟಿ ಲಿಮಿಟ್ಸ್ ಏನಿದೆ ಅದು ಕ್ರಾಸ್ ಆಗಿ ಹೋಗಿದೆ. ಅದಕ್ಕೋಸ್ಕರ ಅವರು 18ನೇ ಕಂತಿನ ಅಮೌಂಟ್ ಈ ತಿಂಗಳು ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ 18ನೇ ಕಂತಿನ ಅಮೌಂಟ್ ಏನಿದೆ ಅದು ಬರಬೇಕಾಗಿರೋದು ಮಾರ್ಚ್ ತಿಂಗಳಿನಲ್ಲಿ. ಸೊ ಈ ತಿಂಗಳೇ ಬರಬೇಕಾಗಿತ್ತು. ಸೊ ಯಾಕಂದರೆ ಅವರು ಒಂದೊಂದು ತಿಂಗಳು ಸ್ಕಿಪ್ ಮಾಡಿದಕ್ಕೋಸ್ಕರ, ಒಂದೊಂದು ತಿಂಗಳು ಲೇಟ್ ಆಗಿದ್ದಕ್ಕೋಸ್ಕರ ಅಮೌಂಟ್ ಬರೋದಕ್ಕೆ ಲೇಟ್ ಆಯಿತು. ಆದರೆ ಅದಕ್ಕೋಸ್ಕರ 18ನೇ ಕಂತಿನ ಅಮೌಂಟ್ ಅವ್ರು ಮಾರ್ಚ್ನಲ್ಲಿ ಕೊಡಲೇಬೇಕಾಗಿತ್ತು. ಯಾಕಂದರೆ ಇದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಅವರು ಅಮೌಂಟ್ ಕೊಡಬೇಕಾಗಿತ್ತು. ಆದರೆ ಅವರು 18ನೇ ಕಂತಿನ ಅಮೌಂಟ್ ಈ ತಿಂಗಳು ಕೊಡೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಇದ್ರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಏನು ಹೇಳಿದ್ದಾರೆ ಅಂದರೆ, ಅದನ್ನು ಒಟ್ಟಿಗೆ 18, 19ನೇ ಕಂತಿನ ಅಮೌಂಟ್ ಒಟ್ಟಿಗೆ ಹಾಕ್ತೀವಿ. ಅಂದರೆ ಮುಂದೆ ಬರೋ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಮ ಖಾತೆಗಳಿಗೆ 18 ಮತ್ತು 19ನೇ ಕಂತಿನ ಅಮೌಂಟ್ DBT ಮುಖಾಂತರ ನಿಮ್ಗೆ ಆದಷ್ಟು ಬೇಗ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಮಾಹಿತಿ ಒಂದು ಸಿಕ್ಕಿತ್ತು. ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರ ಈ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಇದರ ಜೊತೆಗೆ ಯಾರಿಗೆಲ್ಲ 17ನೇ ಕಂತಿನ ಅಮೌಂಟ್ ಬಂದಿಲ್ಲ ಅವರ ಅಭಿಪ್ರಾಯ ತಿಳ್ಕೊಬೇಕು, ನಿಮ್ಮ ಕಮೆಂಟ್ಸ್ಗಳಿಂದ ನಿಮ್ಮ ಅಭಿಪ್ರಾಯ ತಿಳ್ಕೊಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋನಲ್ಲಿ ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಜೊತೆಗೆ. ಅಲ್ಲಿವರೆಗೂ ಫ್ರೆಂಡ್ಸ್, ಜೈ ಹಿಂದ್, ಜೈ ಕರ್ನಾಟಕ.